ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯಿಂದ ಈಗಲೇ ಮಿರ್ಜಿ ಗ್ರಾಮ ಒಂದು ಎಫೆಕ್ಟ್ ಆಗಿದೆ. ಅದರಲ್ಲಿ 10 ರಿಂದ 12 50 ಕುಟುಂಬಗಳನ್ನು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೂ ಈಗ ಬರ್ತಕ್ಕಂಥದ್ದು 26,000 ಕ್ಯೂಸೆಕ್ಸ್ ನೀರು ಘಟಪ್ರಭಾ ನದಿಗೆ ಬರ್ತಾ ಇದೆ. 26,000 ಕ್ಯೂಸೆಕ್ಸ್ ಅಂದರೆ 4 ರಿಂದ 5 ಫೀಟ್ ಇನ್ನೂ ಎತ್ತರಕ್ಕೆ 76 ಇನ್ನೂ 4 ರಿಂದ 5 ಫುಟ್ ಎತ್ತರ ಬರ್ಬೋದು ಹಾಗೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇನ್ಫ್ಲೋ 42,000 ಕ್ಯೂಸೆಕ್ಸ್ ನೀರು ಬರ್ತಾಯಿದೆ. ನಿನ್ನೆ 52 ಕ್ಯೂಸೆಕ್ಸ್ ನೀರು ಬರ್ತಕ್ಕಂಥದ್ದು, ಇವತ್ತು 47 ಅಂದರೆ 10,000 ಕ್ಯೂಸೆಕ್ಸ್ ನೀರು ಕಡಿಮೆ ಇದೆ. ಆದ್ದರಿಂದ ಅಂತಹ ಭಯ ಪಡ್ತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಆದರೆ ಆಲ್ಮಟ್ಟಿ ಡ್ಯಾಮ್ನ ನೀರನ್ನು ಹೊರಗಡೆ ಬಿಡಲಿಕ್ಕೆ ಒಟ್ಟು 3 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಬಿಟ್ಟರೆ ಅದರದ್ದು ಎಫೆಕ್ಟ್ ಆಗೋದಿಲ್ಲ ಅಂತಕ್ಕಂಥ ಭಾವನೆ ನಂದು. ಈ ಡ್ಯಾಮಿನ ಮ್ಯಾನೇಜ್ಮೆಂಟ್ ಸರಿಯಾಗಾದರೆ ಸ್ವಲ್ಪ ಈ ಪ್ರವಾಹ ಭೀತಿಯಿಂದ ಸ್ವಲ್ಪ ನಾವು ಹೊರಗೆ ಬರ್ಬೋದು. ಆದಾಗ್ಯೂ ನಮ್ಮ ಆಡಳಿತ ಮಂಡಳಿ ಏನಿದೆ, ನಮ್ಮ ಅಧಿಕಾರಿಗಳು ಈಗಾಗಲೇ 1 ಅಲ್ಲ 2 ಸಲ ಎಲ್ಲ ಕಡೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಘಟಪ್ರಭಾ ನದಿಯಿಂದ ಆಗಿದೆ. ಈ ಪ್ರವಾಹದಿಂದ ಇನ್ನು ಕೃಷ್ಣಾ ನದಿ ನೀರು ಇವಾಗ 3 ಲಕ್ಷ ಕೃಷ್ಣಾ ನದಿಯಿಂದ ನೀರು ಹೊರಗಡೆ ಬರ್ತಾಯಿದ್ದೀವಿ. ಈಗ 290 ಕ್ಯೂಸೆಕ್ಸ್ ನೀರು ಇವತ್ತು ಅಲ್ಲಿ ನೀರು ಬರ್ತಕ್ಕಂಥದ್ದು ಆಗ್ತಾಯಿದೆ. ಅಲ್ಲಿನೂ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅಷ್ಟು ಈ ಪ್ರಮಾಣದಷ್ಟು ಕಡಿಮೆ ಇಲ್ಲ. ನೀರು ಬರ್ತಾಯಿದೆ, ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಮುತ್ತೂರು ಮೈಗೂರು ಈಗಾಗಲೇ ಎಫೆಕ್ಟ್ ಅದಂದರೆ ನಡುಗಡ್ಡೆ ಆಗಿಬಿಟ್ಟಿದ್ದಾವೆ. 38 ಕುಟುಂಬಗಳನ್ನು ನಾವು ಸ್ಥಳಾಂತರಗೊಳಿಸ್ತಕ್ಕಂಥದ್ದು, ಅದು ನಡುಗಡ್ಡೆ ಆಗ್ತಾಯಿದೆ. ನಮ್ಮ ಅಧಿಕಾರಿಗಳು ಎಲ್ಲವನ್ನೂ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ನಿಗಾ ವಹಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಡ್ಯಾಮಿನ ಅಧಿಕಾರಿಗಳು DC AC ಎಲ್ಲರೂ ನಮ್ಮ ತಹಶೀಲ್ದಾರ್ ಆದಿಯಾಗಿ ಇವತ್ತು 4 ಗಂಟೆಗೆ ಎಲ್ಲವನ್ನೂ ಅಧಿಕಾರಿಗಳಿಗೆ ಏನೇನು ಮಾಡಬೇಕು ಅಂತಕ್ಕಂಥ ಸೂಚನೆ ನೀಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಒಟ್ಟಾರೆ ನಮ್ಮ ಅಧಿಕಾರಿಗಳು ಸಮರ್ಪಕವಾಗಿ ಇದನ್ನು ನಿಭಾಯಿಸುವಲ್ಲಿ ಸಶಕ್ತರಾಗಿದ್ದಾರೆ. ಸರ್ಕಾರವು ಸಶಕ್ತ. ಪ್ರತಿ ಸಾರಿನೂ ಪ್ರವಾಹ ಬಂದು ಕಲ್ಪಿಸುವಂಥ ಕೆಲಸ ನನಗೆ ಅದು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಹುಶಃ ಅದಕ್ಕೆ ಪ್ರಕ್ರಿಯೆ ಮಾಡಲಿಕ್ಕಾಗಲಿ DC ಅವ್ರಿಗೆ ಹೇಳಿದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅಲ್ಲಿ ಲ್ಯಾಂಡ್ ಸಿಗ್ತಾಯಿಲ್ಲ, ಲ್ಯಾಂಡ್ ನೋಡ್ಲಿಕ್ಕೆ ಹೇಳಿದ್ದೀನಿ. ಲ್ಯಾಂಡ್ ಸಿಕ್ಕರೆ ಪರ್ಚೇಸ್ ಮಾಡ್ತಕ್ಕಂಥ. ಅಲ್ಲಿ ಜನ ಹೇಳುವಂಥದ್ದು BJP ಫ್ಲಡ್ ಬಂದ ಟೈಮ್ನಲ್ಲಿ ಅಂತಾರೆ. ನೋಡಿ, ಹಿಂದಿನವ್ರು ಏನು ಮಾಡಿದಾರೋ ನಾನು ಹೇಳಲಿಕ್ಕೆ ಅವ್ರದ್ದು ಟೀಕೆನೂ ಮಾಡೋದು. ಪ್ರವಾಹ ಬಂದಿದೆ, ತೊಂದರೆ ಆಗ್ತಾಯಿದೆ, ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು, ಅವರಿಗೆ ಸಹಾಯ ಸೌಲಭ್ಯ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯದ ಕಡೆ ನನ್ನ ಗಮನ ಇದೆ, ಅದನ್ನು ಮಾಡ್ತೀನಿ.